Watch full episodes on Jio Hotstar. ಫುರ್ಫುರಿ ನಗರದ ನಿವಾಸಿಗಳೇ, ಈ ದಿನ ನಮಗೆ ತುಂಬಾ ಸಂತೋಷದ ದಿನ. ಹಾಂಗ್ಕಾಂಗ್ನ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಿಸ್ಟರ್ ಮಾಂಕ್ಲಿಮ್ ನಮ್ಮ ಜೊತೆ ಇದ್ದಾರೆ. ಅವರು ಈಗ ನಿಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡ್ತಾರೆ. ನನ್ನ ಸ್ನೇಹಿತರೆ, ಸರ್ ಒಂದು ನಿಮಿಷ ಸರ್. ಸಾರಿ, ನಾವು ಬರೋಕ್ಕೆ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಸರ್. ನಾವು ಕೂತ್ಕೊಳ್ತೀವಿ, ನೀವು ಬಾಟಲ್ ಸುಲೋಚ್ಕೊಂಬಿಡಿ ಸರ್. ಎಲ್ಲಪ್ಪ ಕುರ್ಚಿ ಖಾಲಿನ ಇಲ್ಲ, ಎಲ್ಲ ಕೂತ್ಕೊಂಡ್ಬಿಟ್ಟಿದಾರಲ್ಲ. ಓಹೋ, ಎಲ್ಲೂ ಖಾಲಿನ ಇಲ್ಲ, ಎಲ್ಲೂ ಇಲ್ವಲ್ಲೋ. ಮಟು ಅಲ್ಲೊಂದು ಖಾಲಿದೆ ನೋಡ ಕುರ್ಚಿ, ನಡಿ ಕೂತ್ಕೊಳ್ತಾರೆ. ಸರ್ ತಾವು ಬಾಟಲ್ ಸುಲೋಚ್ಕೊಳ್ಳಿ. ಸ್ನೇಹಿತರೆ, ಒಂದು ನಿಮಿಷ ಸರ್. ಅರೆ ಟೀ ಅಣ್ಣ, ಸ್ವಲ್ಪ ಬಿಸಿ ಬಿಸಿ ಸಮೋಸ ತಗೋಣ ಪ್ಲೀಸ್ ಸರ್. ಅದ್ ಬಂದ್ಮೇಲೆ ಭಾಷಣ ಶುರು ಹಚ್ಕೊಂಬೇಡಿ ಸರ್. ಐ ಮೋಟು, ಇನ್ನೊಂದು ಶಬ್ದ ನಿನ್ ಬಾಯಿಂದ ಹೊರಗಡೆ ಬಂದ್ರೆ ನಿನ್ನ ಜೈಲ್ಗೆ ಹಾಕ್ಬಿಡ್ತೇನೆ. ಹುಚ್ಚಾರ್ ಸರ್, ಐ ಆಮ್ ಸಾರಿ ಸರ್. ಭಾಷಣ ಶುರು ಮಾಡ್ಕೊಳ್ಳಿ ಸರ್. ಸ್ನೇಹಿತರೆ, ಈ ಬ್ರೀಫ್ ಕೇಸ್ ನಲ್ಲಿ 1,000 ಕೋಟಿ ರೂಪಾಯಿ ಇದೆ. ಈ ಹಣವನ್ನು ನಾನು ಫುರ್ಫುರಿ ನಗರದಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನಿಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನ ತೆಗಿಬೇಕು ಅಂತ ಇದ್ದೀನಿ. ಯಾಕೆಂದ್ರೆ ಎಲ್ಲಾರ್ಗೂ ಕೆಲಸ ಸಿಗ್ಬೇಕು ಮತ್ತು ಎಲ್ಲಾರ್ಗೂ ಕೈ ತುಂಬಾ ಸಂಬಳ ಸಿಗ್ಬೇಕು. ನಾನು ಫುರ್ಫುರಿ ನಗರನ ಸಂಪೂರ್ಣ ಬದಲಾಯಿಸ್ತೀನಿ. ಬೇವಿನ ಮರ ಹಾಕ್ಬಿಟ್ಟು ನಾವು ಮಾವಿನಕಾಯಿನ ಕಾಯಕ್ ಹೋಗ್ಬಾರ್ದು. ನಾವು ಒಳ್ಳೆ ಕೆಲಸನ ಮಾಡಿದ್ರೆ ಫಲನೂ ಕೂಡ ಒಳ್ಳೇದೇ ಆಗಿರುತ್ತೆ. ಇದೇ ನನ್ನ ತತ್ವ. ಪತ್ಲು, ಇವ್ರು ಬೇವಿನ ಮರನೇ ಬೆಳೆಸ್ದೆ ಹೋದ್ರೆ ಅದರಿಂದ ಯಾವ ಹಣ್ಣು ಸಿಗುತ್ತೆ ಹೇಳು? ಅರೆ, ನಮ್ಮೂರಲ್ಲಿ ಒಂದು ಬೇವಿನ ಮರನೇ ಕಾಣಿಸ್ತಾ ಇಲ್ಲ. ಹಾ ಪತ್ಲು? ಮೋಟು, ಅದು ಗಾದೆ ಕಣೋ. ಅದ್ರ ಅರ್ಥ ಏನು ಗೊತ್ತೇನೋ? ನಾವು ಏನಾದ್ರೂ ಕೆಟ್ಟದ್ ಮಾಡಿದ್ರೆ ಅದು ಕೆಟ್ಟದೇ ಆಗುತ್ತೆ ಅಂತ. ಕೆಟ್ಟ ಕೆಲ್ಸಕ್ಕೆ ಕೆಟ್ಟ ಫಲ ಅಂತ. Jonathan Don. Welcome to Furfuri Nagar, Mr. Monkley. Allow me to introduce myself. I am Jonathan Don. Bye. ಏಯ್, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿನಗೆ ಕಾನೂನು ಮೇಲಾಣೆ, ಡಿಪಾರ್ಟ್ಮೆಂಟ್ ಮೇಲಾಣೆ, ನಿಂತ್ಕೋ. ಏಯ್, ಮಟು ಏನಾದ್ರೂ ಮಾಡ. ಖಾಲಿ ಹೊಟ್ಟೆಲ್ ನನ್ನ ತಲೆ ಓಡೋದೇ ಇಲ್ಲ ಕಣೋ. ನೀನೇ ಏನಾದ್ರೂ ಮಾಡೋ ಪತ್ಲು. ಐಡಿಯಾ. ಘಮ ಸಾರಿ ಜಾನ್, ಟೇಸ್ಟ್ ನೋಡ್ತೀಯಾ? ಏನ್ರಪ್ಪ ನೀವು? ಬಾಯ್ ಜಾನ್, ಜೈ ಹೋ. ಪತ್ಲು, ಸಮೋಸನ ನನಗೋಸ್ಕರ ಕಣ ಮಾಡಿಸ್ಕೊಂಡಿದ್ದು. ನೀನು ಅದನ್ನ ಜಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ. ನನಗೆ ಇದು ಮಾತ್ರ ಖಂಡಿತ ಇಷ್ಟ ಆಗಲ್ಲ ಕಣೋ. ಅಯ್ಯ ಮೋಟು, ನಾನು ಹಿಂಗೆ ಹೆಲಿಕಾಪ್ಟರ್ಲಿ ಕಳಿಸ್ತಾ ಇದ್ದೆ ಕಣೋ. ಯಾಕೆಂದ್ರೆ ಮಿಸ್ಟರ್ ಮಾಂಕ್ಲಿ ಅವ್ರ ದುಡ್ಡು ಅಲ್ಲಿ ಹೆಲಿಕಾಪ್ಟರ್ಲಿ ಬ್ರೀಫ್ ಕೇಸಲ್ಲಿ ಇತ್ತು. ಹೌದಾ? ಸಾರಿ ಕಣೋ. ನಾನು ಹಿಂಗ್ ಹೋಗ್ಬಿಟ್ಟು ಹಿಂಗ್ ಬಂದ್ಬಿಡ್ತೀನಿ, ನೋಡ್ತಾ ಇರು. ನಿನಗೆ ಬಿಡಲ್ಲ ಕಣೋ ಜಾ. ಜೈ ಹೋ. Jonathan Don. Yes.
ದೊಡ್ಡನ್ ಯಾವತ್ತಿದ್ರು ದೊಡ್ಡ ಪೆಟ್ಟಲ್ಲೇ ಉತ್ತರ ಹೇಳ್ಬೇಕು. ಬರೋ ಬರಲೈ ಓ ಜಾನ್ ಎಲ್ಲೋಗ್ತ್ಯಾ? ಬಾರ ಕೂತ್ಕೊಳ್ಳ ಕೂತ್ಕೋ. ನನಗೆ ಹೊಡಿಬೇಡ. ನಾನು ಚಿಕ್ಕ ಪುಟ್ಟ ಮುದ್ದಾಗಿರೋ ಕಳ್ಳ ನಾನು. ಪೈಲಟ್ ಅಣ್ಣ ಹೆಲಿಕಾಪ್ಟರ್ ವಾಪಸ್ ತಗೊಂಡಾಗ ನನಗೆ ಜೈಲಿಗೆ ಹೋಗೋದಕ್ಕೆ ಮನ್ಸಾಗ್ತಾ ಇದೆ. ಕಿಂಗಮ್ ಸರ್, ಜಾನ್ ಪಾಪ ಜೈಲ್ಗೆ ಹೋಗ್ಬೇಕಂತೆ, ಸ್ವಲ್ಪ ವಿಚಾರಿಸ್ಕೊಳ್ಳಿ ಸರ್. ಅವನ ಆಸೆ ನೆರವೇರಿಸ್ಬಿಡಿ ಸರ್ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್ ಮೋಟು. ನೀನು ತುಂಬಾ ಧೈರ್ಯಶಾಲಿ ಇದೆಯಾ. ಆ ಗೂಂಡ ಇವಾಗ ಜೈಲಿಗೆ ಹೋಗ್ತಾನೆ. ಅದಕ್ಕೆ ನಾನು ಹೇಳೋದು, ಬೇವಿನ ಮರ ಹಾಕ್ಬಿಟ್ಟು ಮಾವಿನಕಾಯಿಗೆ ಕಾಯಬಾರ್ದು. ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಫಲನೇ ಸಿಗುತ್ತೆ, ಗೊತ್ತಾಯ್ತಾ? ಮೊಟು ಪತ್ಲು, ನೀವು ಖಂಡಿತ ಹಾಂಗ್ಕಾಂಗ್ ಬರಲೇಬೇಕು. ನಾನು ನಿಮಗೆ ಪೂರ್ತಿ ಹಾಂಗ್ಕಾಂಗ್ನ ತೋರಿಸ್ತೀನಿ. ತಗೊಳ್ಳಿ ನನ್ನ ಕಾರ್ಡು. ಥ್ಯಾಂಕ್ ಯು ಸರ್. ನಾನೀಗ ಹಾಂಗ್ಕಾಂಗ್ ಹೋಗ್ತೀನಿ. ನೆಕ್ಸ್ಟ್ ಮಂತು ನಾನು ಪೂರ್ತಿ ತಯಾರಾಗಿ ಮತ್ತೆ ಬರ್ತೀನಿ. ಇಂಥ ಸಂದರ್ಭದಲ್ಲಿ ಒಂದು ಸೆಲ್ಫಿ ಆಗ್ಲೇಬೇಕಲ್ವಾ ಸರ್? ಸ್ಟೇಜ್ ಅಲ್ಲಿ ಆಡಿಯನ್ಸ್ ಕಡೆ ಬೆನ್ ಮಾಡಿ ನಿಂತ್ಕೊಳ್ಳಿ, ಆಗ ಸೆಲ್ಫಿಯಲ್ಲಿ ಎಲ್ಲರೂ ಬರ್ತಾರೆ. ಚೀಸ್ ಸ್ವಲ್ಪ ಹಿಂದೆ ಒನ್ ಸ್ಟೆಪ್, ಇನ್ನೊಂದು ಸ್ವಲ್ಪ ಹಿಂದೆ ಒನ್ ಸ್ಟೆಪ್. ಎಲ್ಲರೂ ಬರ್ತಿಲ್ವಲ್ಲ? ಓ ಜಿಯಾ, ನೀನು ಕೂಡನಾ? ಅಯ್ಯೋ ನನ್ನ ಸೊಂಟ. ನಾನ್ ಹೇಳ್ತೀನಿ, ನೀನು ಹಾಂಗ್ಕಾಂಗ್ ತಿರ್ಗಾಡೋದಕ್ಕೆ ಹೋಗ್ಬೇಕು ಅಂತ. ಹೊಗ್ಯಾಕಿಸ್ಕೊಂಡ್ರು ಪೇಷಂಟ್ಗೆ ಮೇಲೆ ಗಸಿಟ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಏನಪ್ಪ ಮಿಸ್ಟರ್ ಮಾಂಗ್ ಅವರು ನಿನ್ ಬಹಳ ಇಷ್ಟಪಟ್ಬಿಟ್ಟಿದಾರಲ್ವದಯ್ಯ. ಲಕ್ಕಣಯ್ಯ, ನನ್ನ ಗೆಳೆಯ ಮೋಟು, ನಿನ್ನಿಂದ ನಮಗೂ ಹಾಂಗ್ಕಾಂಗ್ ಹೋದ್ರೆ ಮಕ್ಳು ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ ಕಣಯ್ಯ, ಅಲ್ವನಯ್ಯ? ಕರೆಕ್ಟ್. ಎಲ್ರು ಹೋಗೋಣ, ಏನಂತೀಯ ಮೋಟು? ಜೈ ಹೋ. ಎಲ್ರು ಒಪ್ಕೊಂಡ್ಮೇಲೆ ನಾನ್ ಯಾಕೋ ಬೇಡ ಅಲ್ಲಿ ಅಲ್ವಾ? ಏನ್ ಸಾರ್? ಹಂಗಿದ್ರೆ ಎಲ್ರು ರೆಡಿ. ಕಾಂಗ್ 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 ಹಾಂಗ್ ಕಾಂಗ್. Yes. ಬನ್ನಿ ಸರ್, ನಾನು ಲಕ್ಕಿ ಹುಡುಗ. ಪೂರ್ತಿ ಹಾಂಗ್ಕಾಂಗ್ ಸುತ್ತಾಡಿಸ್ತೀನಿ. ಪ್ಲೀಸ್ ಬನ್ನಿ ಸರ್, ಈ ಲಕ್ಕಿ ಗಾಯ್ ಜೊತೆ ಬನ್ನಿ ಸರ್. ನಿಮ್ಮ ಲಕ್ ಅಂದ್ರೆ ಚಕ ಚಕ್ ಅಂತ ಹೊಳೆಯುತ್ತೆ ಸರ್. ಪ್ಲೀಸ್ ಬನ್ನಿ ಸರ್, ಪ್ಲೀಸ್ ಬನ್ನಿ. ಹಲೋ, ಅರೆ ಯಾಕಪ್ಪ ಅಂತ ತುಳಿದಾಕ್ಬಿಟ್ಟೆ? ಇದೇನಾಗ್ತಾ ಇದೆ?
ಬೇರೆ ಕರೀತಾ ಇದ್ದೇನೆ ಮತ್ತೆ ಕಡೆಯ ಬಂದ ಅಯ್ಯಪ್ಪ ಚಿಕನ್ ಸರ್ ಹೇಳಿ ಸರ್ ಹೋಗಿ ಕೂತ್ಕೊಳ್ಳಿ ಸರ್ ಬೇಗ ಗೊತ್ತಾಯ್ತು ಕರೆಕ್ಟಾಗಿ ಕೂತ್ಕೊಳ್ಳಿ ಎಲ್ರು ನಾನು ಕ್ಲೋಸ್ ಮಾಡ್ತೀನಿ ಅಯ್ಯಪ್ಪ ಅಯ್ಯೋ ಅಯ್ಯೋ ಏನೇ ಆಯ್ತು ಶಿವ ಇಲ್ಲೋಡಪ್ಪ ಯಾವ್ದಾರ ಒಳ್ಳೆ ಹೋಟ್ಲಿಗೆ ಕರ್ಕೊಂಡೋಗಿ ಬಿಟ್ಬಿಡಪ್ಪ ನಮ್ಮನ್ನ ಆಮೇಲೆ ನಾವು ಯಾರನ್ನ ಭೇಟಿ ಮಾಡಕ್ ಹೋಗ್ಬೇಕಪ್ಪ. ಇವ್ರು ಯಾವ ಏನಾಯ್ತು? ಅಯ್ಯೋ ನಡೆಯಪ್ಪ ಬೇಗ ಕೂತ್ಕೊಳ್ಳಿ ಈ ಡೋರ್ ಇವತ್ತೇ ಕೆಟ್ಟೋಗ್ಬೇಕಿತ್ತಾ? ದೊಂತುರಿ ನಾನು ಹಿಡ್ಕೊಂಡೆ ಓಡಿಸ್ತೀನಿ. ಅಪ್ಪ ಲಕ್ಕಿ ಗೈಡು ಡೋರ್ನ ಗಟ್ಟಿಯಾಗಿ ಹಿಡ್ಕೋಪ, ಬಿಚ್ಕೊಂಡ್ರೆ ಕಷ್ಟ. ದೊಂತುರಿ ಡೋರ್ ಕೆಟ್ಟೋದ್ರೆ ಏನಂತೆ? ಹಣೆ ಬರ ಏನು ಕೆಟ್ಟಿಲ್ವಲ್ಲ? ನೀವು ಲಕ್ಕಿ ಗೈ ಜೊತೆ ಇದ್ದೀರಾ? ಈಹಾ ಅವ್ರು ಯಾರು? ಅರೆ ಟೈಗರ್ನ ಕಾರ್ ಒಳಗಡೆ ತಿರ್ಗಾಡಿಸ್ತಾ ಇದ್ದಾರೆ. ಜನ ಹೇಗೆ ನಾಯಿನ ತಿರ್ಗಾಡಿಸ್ತಾರ ಹಾಗೆ. ಇವರು ಇಡೀ ಹಾಂಗ್ಕಾಂಗ್ಗೆ ದೊಡ್ಡ ಡಾನ್ ಡೆವಿಲ್ ಇದ್ದಾರೆ. ಪೂರಾ ಹಾಂಗ್ಕಾಂಗ್ಗೆ ಇವರೇ ರಾಜ. ಯು ಡೋಂಟ್ ವರಿ, ಯು ಆರ್ ವಿತ್ ಲಕ್ಕಿ ಗಾಯ್. ಇದು ಏನ್ ಮಾಡ್ತೀಯಪ್ಪ ಡ್ರೈವರ್ ನೀನು? ನಾನ್ ನಿಮ್ಗೆ ನನ್ನ ಲಕ್ಕಿ ಹನಿ ಕತೆ ಬಗ್ಗೆ ಹೇಳ್ತಾ ಇದ್ದೆ. ಲಾಸ್ಟ್ ಟೈಮ್ ನನ್ ಜೊತೆ ಒಬ್ಬ ಹಾಂಗ್ಕಾಂಗ್ ಸುತ್ತೋದಕ್ಕೆ ಬಂದಿದ್ದ. ಅವನಿಗೆ ಲಾಟ್ರಿ ಬಂದ್ಬಿಡ್ತು, ಇನ್ನೊಬ್ಬನಿಗೆ ಡೈಮಂಡ್ ರಿಂಗ್ ಸಿಕ್ಬಿಡ್ತು. ನನ್ ಜೊತೆ ಇವಾಗ ನಿಮ್ಮ ಹಣೆ ಬರ ಹೇಗ್ ಬದಲಾಗುತ್ತೋ ಅದನ್ನ ನೋಡ್ಬೇಕೀಗ. ಅರೆ ಏನೋ ಸರ್ಕಸು ಏನ್ ಮಾಡ್ತಿದೆಯಾ? ಅಯ್ಯೋ ತಗಿಬೇಡ, ಇಟ್ಕೊಳ್ಳಯ್ಯ, ಭಯ ಆಗ್ತಿದೆ ನಮ್ಗೆ. ಸ್ಟೇರಿಂಗ್ ಹಿಡ್ಕೊ ಹೋಗ ಬೇಗ ನೋಡ್ಸ. ಅಯ್ಯೋ ಮೊಟ್ಟು ಏನ್ ಮಾಡ್ತಿದ್ಯೋ? ಏನೋ ಮಾಡ್ತಿದ್ಯಾ ನೀನು? ನೀನಂತ ಸ್ಟೇರಿಂಗ್ ಹಿಡ್ಕೊ ಅಂತ ಹೇಳಿದ್ದು? ಅಯ್ಯೋ ಅದ್ರ ಅರ್ಥ ಕಾರ್ನ ಸಂಭಾಳಿಸೋ ಅಂತ ಕಣೋ. ನೀನ್ ಮುಂದೆ ಕೂತಿದ್ಯಾ, ಕಾರ್ನ ಕಂಟ್ರೋಲ್ ಮಾಡಿಸೋ. ಅಯ್ಯಯ್ಯೋ ಏನ್ ಮಾಡೋದೀಗ? ಏನಾಗಿಲ್ಲ ತಾನ? ನಾನು ಹೇಳಿಲ್ವಾ ನೀವು ಲಕ್ಕಿ ಗೈ ಜೊತೆ ಇದ್ದೀರಾ ಅಂತ? ನಿಮ್ಗೆ ಯಾವುದೇ ತೊಂದರೆ ಆಗೋದಿಲ್ಲ. ಲಕ್ಕಿ ಗೈ ಕಾರಣದಿಂದಾಗಿ ನಿಮ್ಗೆಲ್ಲ ಏನು ತೊಂದರೆ ಆಗ್ಲೇ ಇಲ್ಲ. ಅಯ್ಯಮ್ಮ, ನೀನ್ ಹೇಳ್ತಾ ಇದೀಯಾ ಏನು ತೊಂದರೆ ಇಲ್ಲ ಅಂತ? ಫ್ಲೈಓವರ್ ಇಂದ ಕೆಳಗಡೆ ಬಿದ್ದಿದ್ರೆ ಸೀದಾ ಮೇಲ್ಗಡೆ ಹೋಗಿರ್ತಾ ಇದ್ವಿ. ಆದ್ರೆ ಬಿದ್ದಿಲ್ಲ ಅಲ್ಲ ತಾರ್?
ಲಕ್ಕಿ ಗೈ ಜೊತೆ ಇದ್ರೆ ಬ್ಯಾಡ್ ಲಕ್ ಯಾವುದು ಆಗೋದೇ ಇಲ್ಲ. Watch India's largest kids library only on Geo Hotstar. Download the app now.